ಬಿಜೆಪಿ ಮನೆಯಲ್ಲಿ 2 ದಿನಗಳ ಬೆಳವಣಿಗೆ ನಂತರ ದೆಹಲಿ ನಾಯಕರನ್ನ ಭೇಟಿಯಾಗೋದಕ್ಕೆ ಶ್ರೀರಾಮುಲು ಪ್ಲಾನ್. ತೀವ್ರ ಕುತೂಹಲ ಕೆರಳಿಸಿದೆ ಶ್ರೀರಾಮುಲು ಅವರ ನಡೆ. ಯಾವುದೇ ಕ್ಷಣದಲ್ಲಿ ದೆಹಲಿಗೆ ತೆರಳಬಹುದು ಶ್ರೀರಾಮುಲು ಅವರು. ಕೋರ್ ಕಮಿಟಿ ಸಭೆಯಲ್ಲಿ ಅವಮಾನ ಅಂತ ಅವರೇ ಆರೋಪವನ್ನ ಮಾಡಿದ್ರು. ಪಕ್ಷದಲ್ಲಿ ಮುಜುಗರಕ್ಕೆ ಒಳಗಾಗಿದ್ದೀನಿ ಅನ್ನೋದಾಗಿಯೂ ಕೂಡ ಹೇಳಿದ್ರು. ದೆಹಲಿಯಲ್ಲಿ ಕೆಲ ನಾಯಕರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ? ದೆಹಲಿ ನಾಯಕರ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರೆ ಶ್ರೀರಾಮುಲು ಅವರು. ತಮಗಾದ ನೋವಿನ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸಂಡೂರು ಚುನಾವಣೆ ಬಗ್ಗೆ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮತ್ತೊಮ್ಮೆ ರಾಧಾ ಮೋಹನ್ ದಾಸ್ ಅವರನ್ನ ಮೀಟ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆಯಾ? ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿರುವಂತ ಮಾತುಗಳು ತನಗೆ ನೋವಾಗಿದೆ. ಸಂಡೂರು ಉಪಚುನಾವಣೆಯ ಸೋಲಿಗೆ ನಾನೇ ಕಾರಣ ಅಂತ ಹೇಳಿದಾಗ ಒಂದು ಅವರು ಮಾಡಿರುವಂತ ಆರೋಪ ತನಗೆ ನೋವು ತಂದಿದೆ. ಮತ್ತೊಂದು ಸಭೆಯಲ್ಲೇ ಇದ್ದಂತ ರಾಜ್ಯಾಧ್ಯಕ್ಷರು ಆ ಬಗ್ಗೆ ಒಂದು ಮಾತನ್ನು ಹೇಳದೇ ಇರೋದು ಅದು ಕೂಡ ಬೇಸರವಾಗಿದೆ. ರಾಧಾ ಮೋಹನ್ ದಾಸ್ ಅವರಿಗೆ ಗೊತ್ತಿಲ್ಲದೆ ಇರಬಹುದು, ರಾಜ್ಯಾಧ್ಯಕ್ಷರಿಗೆ ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಬೆಳವಣಿಗೆ. ಅವರು ಅದ್ರ ಬಗ್ಗೆ ಮಾತನಾಡಬೇಕಿತ್ತು, ತಪ್ಪು ನಂದಲ್ಲ ಅಂತ ಹೇಳಬೇಕಿತ್ತು. ಬಟ್ ಅವ್ರು ಒಂದು ಮಾತನ್ನು ಆಡಿಲ್ಲ ಅನ್ನುವಂಥದ್ದು ಶ್ರೀರಾಮುಲು ಅವರಿಗೆ ತುಂಬಾ ನೋವಾಗಿದೆ ಅನ್ನೋದನ್ನ ಖುದ್ದು ಅವರೇ ಹೇಳ್ಕೊಂಡ್ರು. ಆಮೇಲೆ ಮಾತು ಬಹಳ ದೊಡ್ಡದಾಗಿ ಬೆಳೆಯುತ್ತೆ ಕೋರ್ ಕಮಿಟಿಯಲ್ಲಿ. ಅಲ್ಲೇನಾಗಿದೆ ಅನ್ನೋದನ್ನ TV9 ಜೊತೆಗೆ ನೇರವಾಗಿ ಶ್ರೀರಾಮುಲು ಅವರೇ ಹಂಚಿಕೊಂಡಿದ್ದಾರೆ. ಇಷ್ಟೆಲ್ಲ ನನ್ನಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಪಕ್ಷದಿಂದ ಹೊರಗೆ ಹೋಗ್ತೀನಿ ಬಿಡಿ ಅಂತ ಹೇಳ್ತಾರೆ.